ಕಬಿನಿಕೊಳ್ಳದಲ್ಲಿ ಮಳೆಯಾಗಿತ್ತು. ತಮಿಳುನಾಡಿಗೆ ನೀರು ಹರಿದಿತ್ತು. ಎಲ್ಲವೂ ಶಾಂತವಾಯಿತು ಅನ್ನೋವಾಗಲೇ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಇಂದು ಮತ್ತೆ ಬರೆ ಎಳೆದಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಿ ಅಂತ ಆದೇಶ ಮಾಡಿದೆ. ಇದೇ ಆದೇಶ ಕಾವೇರಿ ಕೊಳ್ಳದಲ್ಲಿ ಮತ್ತೆ ಬೆಂಕಿ ಹೊತ್ತಿಸಿದೆ. ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ನೀರನ್ನು 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರ ನಾವಿರೋದು. ಮರಣ ಶಾಸನ ಕರುನಾಡಿನ ಪಾಲಿಗೆ ಇಂದಿನ ಆದೇಶ ಮರಣ ಶಾಸನವೇ ಆಗಿದೆ. ಭೀಕರ ಬರದ ನಡುವೆ ತಮಿಳುನಾಡಿಗೆ ಮತ್ತೆ ನೀರು ಬಿಡಿ ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡಿದ್ರೆ, ಕಾವೇರಿ ಪ್ರಾಧಿಕಾರ ಕೂಡ ಸಮಿತಿಯ ಆದೇಶ ಎತ್ತಿ ಹಿಡಿದಿದೆ. ಇದು ಕಾವೇರಿ ಕೊಳ್ಳದ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಎತ್ತಿ ಹಿಡಿದ ಪ್ರಾಧಿಕಾರ. ಕೆಆರ್ಎಸ್ ಒಡಲು ತುಂಬಿಲ್ಲ, ಹೇಮಾವತಿ ಒಡಲಿಗೂ ಅಷ್ಟೊಂದು ನೀರು ಬಂದಿಲ್ಲ. ಕಬಿನಿಗೆ ಬಂದ ನೀರೆಲ್ಲವೂ ತಮಿಳುನಾಡಿಗೆ ಹರಿದಿದೆ. ಪರಿಸ್ಥಿತಿ ಹೀಗಿರುವಾಗ ಕರುನಾಡಿಗೆ ಇಂದು ಮತ್ತೊಂದು ಬರ ಸಿಡಿಲು ಬಡಿದಿದೆ. ಕಳೆದ ಜುಲೈ 28ರಂದು ದೆಹಲಿಯಲ್ಲಿ ಸಭೆ ನಡೆಸಿದ್ದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನ ನೀರು ಹರಿಸಿ ಅಂತ ಹೇಳಿತ್ತು. ಕಾವೇರಿ ಕೊಳ್ಳದ ಯಾವೊಂದು ಡ್ಯಾಮು ತುಂಬಿರದ ಹೊತ್ತಲ್ಲಿ ಬಂದ ಇಂಥದ್ದೊಂದು ಆದೇಶ ಕರುನಾಡಿನ ಪಾಲಿಗೆ ಮರಣ ಶಾಸನವೇ ಆಗಿತ್ತು. ಆದ್ರೆ ಅವತ್ತು ಕೇರಳದಲ್ಲಿ ಮಳೆ ಆಗಿದ್ರಿಂದ ಕಬಿನಿಗೆ ಭಾರಿ ನೀರು ಬಂದಿತ್ತು. ಸಮಿತಿ ಹೇಳಿದ್ದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಹರಿದಿದೆ. ಇಷ್ಟಾದರೂ ತಮಿಳುನಾಡು ತನ್ನ ಖ್ಯಾತೆ ಬಿಟ್ಟಿಲ್ಲ. ಆಗಸ್ಟ್ ತಿಂಗಳ ನೀರಿಗಾಗಿ ಮತ್ತೆ ಸಮಿತಿಯ ಕದ ತಟ್ಟಿತ್ತು. ಹೀಗಾಗಿ ಇಂದು ದೆಹಲಿಯಲ್ಲಿ ವರ್ಚುವಲ್ ಸಭೆ ನಡೆಸಿದ ಸಮಿತಿ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ನಂತೆ 15 ದಿನ ನೀರು ಹರಿಸಿ ಅಂತ ಹೇಳಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಿ, ನಿತ್ಯ 12,000 ಕ್ಯೂಸೆಕ್ನಂತೆ 15 ದಿನ ನೀರು ಬಿಡಿ ಅಂತ ಕರ್ನಾಟಕಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡಿದೆ. ಸಮಿತಿ ನೀಡಿದ ಇದೇ ಆದೇಶವನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಎತ್ತಿ ಹಿಡಿದಿದೆ. ಹೀಗಾಗಿ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲೇಬೇಕಾದ ಅನಿವಾರ್ಯತೆ ಇದೆ. ನಿತ್ಯ 12,000 ಕ್ಯೂಸೆಕ್ ಅಂದ್ರೆ ನಿತ್ಯವೂ 1 ಟಿಎಂಸಿಗಿಂತ ಹೆಚ್ಚಾಗುತ್ತೆ. ಅಂದ್ರೆ 15 ದಿನಗಳಲ್ಲಿ ತಮಿಳುನಾಡಿಗೆ 15 ಟಿಎಂಸಿಗಿಂತ ಹೆಚ್ಚು ನೀರು ಹರಿದು ಹೋಗಲಿದೆ. ಬೆಳಗ್ಗೆ ಸಮಿತಿ ನೀಡಿದ್ದ ಆದೇಶವನ್ನ ಸಂಜೆ ಪ್ರಾಧಿಕಾರದ ಮುಂದೆ ಕರ್ನಾಟಕ ಪ್ರಶ್ನೆ ಮಾಡಿತು. ಸಮಿತಿ ಹೇಳಿದಂತೆ ನೀರು ಬಿಟ್ರೆ ಕರುನಾಡಿನ ರೈತರ ವ್ಯವಸಾಯಕ್ಕೆ ನೀರುಳಿಯೋದೇ ಇಲ್ಲ ಅಂತ ವಾದ ಮಾಡಿತು. ಆದ್ರೆ ಕರುನಾಡಿನ ವಾದಕ್ಕೆ ಮನ್ನಣೆ ನೀಡದ ಪ್ರಾಧಿಕಾರ ಸಮಿತಿ ಆದೇಶದಂತೆ ನೀರು ಬಿಡಿ ಅಂತ ಹೇಳಿದೆ. ಸಭೆಯಲ್ಲಿ ಭಾಗಿಯಾಗಿದ್ದ ಎಸಿಎಸ್ ಗೌರವ್ ಗುಪ್ತಾ ಈ ಮಾಹಿತಿ ಹೊರಹಾಕಿದ್ರು. ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥದ್ದು ಏನೋ ನಿರ್ದೇಶನ ಇತ್ತು ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಸೊ ಅದರ ಪ್ರಕಾರ 12,000 ಕ್ಯೂಸೆಕ್ಸ್ ನೀರನ್ನು ಬರುವ 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಪಾಲಿಸಬೇಕು, ರೈತರ ಹಿತವನ್ನು ಕಾಪಾಡಬೇಕು. ಸಮಿತಿ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್, ನಾವು ರೈತರ ಹಿತ ಕಾಪಾಡಬೇಕು, ಕೋರ್ಟ್ ಆದೇಶವನ್ನು ಪಾಲಿಸಬೇಕು, ಜಲಸಂಪನ್ಮೂಲ ಸಚಿವರ ಜೊತೆಗೆ ಚರ್ಚಿಸಿ ನೀರಿನ ಲಭ್ಯತೆ ಗಮನಿಸಿ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂದ್ರು. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನ ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟರ್ ಎಲ್ಲ ಕೂಡ ನಾವು ಮಾತಾಡಿ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲು ನಿರ್ಧಾರ. ಸಮಿತಿ ಹಾಗೂ ಪ್ರಾಧಿಕಾರದ ಆದೇಶವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ನಾಳೆ ಸಿಎಂ, ಜಲಸಂಪನ್ಮೂಲ ಇಲಾಖೆ ತಾಂತ್ರಿಕ ಸಲಹೆಗಾರರು, ಹಿರಿಯ ವಕೀಲರು, ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ.
ಮಂಡ್ಯದಲ್ಲಿ ಮತ್ತೆ ಕಾವೇರಿ ಕಿಚ್ಚು ಧಗಧಗ. ಯಾವಾಗ ಕಾವೇರಿ ಸಮಿತಿ ನೀರು ಬಿಡಿ ಅಂತ ಹೇಳ್ತೋ ಅತ್ತ ಮಂಡ್ಯದಲ್ಲಿ ರೈತರು ಮತ್ತೆ ಬೀದಿಗಿಳಿದಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬೇಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿರೋ ರೈತರು ರಸ್ತೆಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಇಂದು ಸಭೆ ನಡೆಸಿದ ಕಾವೇರಿ ಹಿತರಕ್ಷಣಾ ಸಮಿತಿ ನಾಳೆ ದೊಡ್ಡ ಹೋರಾಟಕ್ಕೆ ಕರೆ ನೀಡಿದೆ. ದಯಮಾಡಿ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬರಬೇಕು ನಾಳೆ. ಹಾಗೆಯೇ ಸಂಘ ಸಂಸ್ಥೆಗಳು, ನಾಗರಿಕ ಬಂಧುಗಳು, ರೈತ ಬಾಂಧವರು, ಮಹಿಳೆಯರು, ಕಾರ್ಮಿಕರು, ಎಲ್ಲ ರೀತಿಯ ಕಾವೇರಿ ನದಿ ನೀರಿನ ಋಣ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಪ್ರತಿಯೋರ್ವ ವ್ಯಕ್ತಿಯು ನಾಳೆ ಹೋರಾಟಕ್ಕೆ ಬರಬೇಕು ಅಂತೇಳಿ ಹಿತರಕ್ಷಣಾ ಸಮಿತಿಯಿಂದ ನಾವು ಮನವಿನ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರ ಸಿಡಬ್ಲ್ಯೂಆರ್ಸಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕಾವೇರಿ ಕೊಳ್ಳದ ರೈತರು ಆಕ್ರೋಶಗೊಳ್ತಿದ್ದಂತೆ ಅಲರ್ಟ್ ಆಗಿರೋ ಸಿಎಂ ಡಿಕೆಶಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಮಂಡ್ಯ ಡಿಸಿ ಹಾಗೂ ಎಸ್ಪಿ ಜೊತೆ ಮಾತನಾಡಿದ್ದಾರೆ. ಕಟ್ಟೆಚ್ಚರ ವಹಿಸುವಂತೆ ಸೂಚಿಸಿದ್ರು. 14,000 ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಅಂಡ್ ಆರ್ಡರ್ ಬಹಳ ಹುಷಾರಾಗಿ ನೀವು SP ಅವರಿಬ್ರು ಸೇರಿ ನಾಳೆ ಬೆಳಗ್ಗೆ ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ ಆಗಲ್ಲ. ಎಷ್ಟು ನೀರು ಕಬ್ಬನಿಂದ ಬಿಡಕ್ಕಾಗ್ತದೋ ಅದನ್ನ ಬಿಡೋಣ. 49.5 TMC ಸಾಮರ್ಥ್ಯದ KRSನಲ್ಲಿ ಈವರೆಗೂ 30 TMC ನೀರು ಮಾತ್ರ ಸಂಗ್ರಹವಾಗಿದೆ. ಇನ್ನು ಒಳಹರಿವು 8,000 ಕ್ಯೂಸೆಕ್ ಇದ್ದು ಕೊಡಗಿನಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ ಇಂದು ರಾತ್ರಿ ವೇಳೆಗೆ ಮತ್ತಷ್ಟು ಇಳಿಕೆ ಆಗಲಿದೆ. ಅತ್ತ ಕಬಿನಿ ಒಳಹರಿವು ಕೂಡ ಕಡಿಮೆ ಆಗಿದೆ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಿತ್ಯ 1 TMC ನೀರು ಹರಿಸಿ ಅಂತ ಆದೇಶ ಮಾಡಿರೋದು ಕರುನಾಡಿಗೆ ಬರಸಿಡಿಲೇ ಬಡಿದಂತಾಗಿದೆ. ಮಂಡ್ಯದಿಂದ ದಿಲೀಪ್, ಮೈಸೂರಿನಿಂದ ರಾಮ್ ಜೊತೆ ಹರೀಶ್, TV9 ಬೆಂಗಳೂರು.